ಅಂತೂ ಎಂಥರಾಗಲಿ ಮರಯ್ಯ, ಈ ಹೇಳೆಲ್ಲಾರು ನೀವೊಂದು ಮನೆಗೆ ಬಂದು ಹೋಗೋಕ್ಕೊಂದು ದಾರಿ ಆತಲ್ಲ, ಅದೇ ಒಂದು ಖುಷಿ. ಒಂದು ಹಬ್ಬ ಇರಲ್ಲ, ಹುಡುಗಿರ್ಲ, ಹರಕಿರ್ಲ, ಪೂಜೆ ಇರಲ್ಲ, ಏನಿರಲ್ಲ, ಎಂತ ಕೇಳಿದ್ರೂ ಬರೋಕ್ಕಿರಲ್ಲ. ಈಗ ನೋಡಿ ಹೆಂಗೆ ಬತ್ತೀಯ. ಅಯ್ಯ ಅಲ್ಲ ಸಚಿನ, ಈಗ ಪ್ರತಿ ಸತಿ ತಗೊಂಡೋಗಕ್ಕೂ ನೀ ಅಲ್ಲಿಂದ ಇಲ್ಲಿಗೆ ಬಂದೇ ತಗೊಂಡತ್ತೀಯ? ಇಲ್ಲ ಅಮ್ಮ, ಹಾಗೆಲ್ಲ ಎಲ್ಲಿ ಬರ್ತಾ ಕೂರ್ತೀನಿ ನಾನು. ಈಗ ಫಸ್ಟ್ ಅಲ್ಲ, ಒಂದು ಸತಿ ಅವ್ರ ಹತ್ರನೇ ಕೂತು ಮಾತಾಡೋಣ, ಒಬ್ರಿಗೊಬ್ರು ಭೇಟಿ ಆದರೂ ಸರಿ ಆಗ್ತದೆ ಅಂತ ಹೇಳಿ ಬಂದಿದ್ದು ನಾನು. ಮುಂದಿನ ಸತಿ ಎಲ್ಲ ನೋಡೋದು ಹೆಂಗೆ ಎಷ್ಟು ಸೇಲ್ ಆಗ್ತದೆ ಏನೋ ನೋಡ್ಕೊಬೇಕಲ್ಲ, ಅದ್ರ ಮೇಲೆ ಹೆಂಗೆ ತರ್ಸೋದ ನಾನೇ ಬರೋದ ಡಿಪೆಂಡ್ ಆಗಿದೆ. ಹೋಗ್ಬೇಕೀಗ ಅವ್ರ ಮನೆಗೆ. ಅಪ್ಪ ಈಗ ನೀವು ಬರ್ತೀರಾ, ಅಣ್ಣನ ಕರ್ಕೊಂಡು ಹೋಗ್ಲಾ? ತೆಗೀತ್ಲ ಸಚಿನ, ಎಂತಕ್ಕ ಅಲ್ಲಿಗೆಲ್ಲ ಹೋಗೋದೆ ಅಂತಕ್ಕೆ ನೋಡೋಣೀಗ. ಅವರೆಲ್ಲಿ ನಾವೆಲ್ಲ ಮರಯ್ಯ. ಹಂಗೆ ಹೇಳ್ಬೇಕು ಅಂದರೆ ನೀನು ಅವ್ರ ಹತ್ರ ಇದನ್ನು ತಗೊಳ್ಳೋದೇ ವ್ಯಾಪಾರ ಮಾಡೋದೇ ಇಷ್ಟ ಇರಲ್ಲ, ಗೊತ್ತಾನು. ಸರಿತನ ಹತ್ರ ಹೇಳಿದ್ದೆ, ಬೇಡ ಅವ್ರದ್ದೆಲ್ಲ ಅಷ್ಟು ಸಹವಾಸ ಬೇಡ, ಸಸಾರ ಮಾಡ್ತಾರೆ ಜನ ಅಂತ. ನೀ ಹೇಳ್ದವ್ರ ಮಾತು ಎಲ್ಲಿಗೆ ಅಂತೀರಿ. ಈಗ ಅಂತಮಿಗೆ ಇದಾಗೋದಾದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕೆ ಹೇಳಿ, ಇಲ್ಲಿಗೆ ಬರೋಕ್ಕೆ ಹೇಳಿ, ಇಲ್ಲಿಗೆ ಬಂದು ಮಾತಾಡ್ಕೊಂಡು ಹೋಗ್ಲಿ. ಹೌದಾ? ಎಂತ ಅಲ್ಲಿಗೆಲ್ಲ ಹೋತ ಕೂತ್ಕೋತೀಯ? ಆ ಮಾದಪ್ಪಗೆ ಬೇರೆ ಕಿವಿ ಸರಿ ಕೇಳಲ್ಲ. ನೀವೊಂದು ಹೇಳಿದ್ರೆ ಅವನು ಹೇಳ್ತಿರ್ತಾನೆ. ಸುಮ್ಮನೆ ಮಾತಿಗೆ ಮಾತು ಬೆಳೆದೇನಾರು ಇದಾಗಕ್ಕ ಬೇಡ, ಸುಮ್ಮನಿರ. ಏನು ವ್ಯವಹಾರ ಮಾಡಕ್ಕೆ ಸಿಕ್ಕದೆ ಇದೊಂದು ಸಿಕ್ಕಿದ್ದಾರು ಸಾಕು ಮಾರೆ. ಮಾದಪ್ಪ ಅಂದರೆ ಓ ಪಾಪಣ್ಣನ ಹೆಸರು ಮಾದಪ್ಪ ಅಂತಾನಾ? ಅಲ್ಲ, ಅವನ ಹೆಸರು ಎಂತದ ನಂಗೆ ಗೊತ್ತಿಲ್ಲ, ಅವನ ಅಪ್ಪನ ಹೆಸರು. ನಿಮ್ಗಿಂತ ಸಣ್ಣರ ಅವರು? ಇಲ್ಲ, ದೊಡ್ಡವನ ಸಣ್ಣವನ ನಂಗೆ ಅಷ್ಟೇನು ಜ್ಞಾನಿಲ್ಲ, ದೊಡ್ಡವನೇ ಇರ್ಬೇಕು. ಯಾಂತಕ್ಕೀಗ ವಯಸ್ಸು ಕೊಟ್ಕೊಂಡು ಎಂತ ಮಾಡ್ತೀನಿ ನೀನು? ಅಲ್ಲ, ಅವನು ಇವನು ಅಂತ ಕರೆದ್ರಲ್ಲ, ನಿಮ್ಗಿಂತ ಸಣ್ಣವನನ್ನು ನೋಡಿದೆ. ಅವ ಇವ ಅಂತ ಕರೀದೆ ಮತ್ತೆಂತ ಮಾರಯ್ಯ. ಏನೀಗ ಒಂದು 2 ವರ್ಷ ಹೆಚ್ಚು ಕಮ್ಮಿ ಆದ ಕೂಡಲೇ ಹೋಗಿ ಬಲ್ಲಿ ಅಂತ ಕರಿತಾ ಕೂರ್ತೀವಿ ಅವ್ರ ಮನೇಲಿ. ಸಣ್ಣಲ್ಲಿಂದ ನೋಡಿದ್ದು ಇದಾ ಒಂದು ಹೇಳಿದ್ರು ನೀವೊಂದು ಹೇಳ್ತೀಯ. ಈಗ ಎಂತ ಅವ್ರ ಮನೆಗೆ ಹೋಗ್ಲೇಬೇಕಾ ಈಗ? ಹ್ಞೂ ಅಪ್ಪ, ಹೋಗ್ಬೇಕು. ಇನ್ನು ವ್ಯವಹಾರ ಶುರು ಮಾಡ್ತಿರೋದು, ಒಂದು ಸ್ವಲ್ಪ ದುಡ್ಡು ಕೊಡೋದನ್ನೆಲ್ಲ ಒಂದು ಒಳ್ಳೆ ಟೈಮ್ ನೋಡಿ ನಾನೇ ಹೋಗಿ ಕೈಯಲ್ಲೇ ಕೊಟ್ಟು ಬರೋಣ ಅಂತ. ಇನ್ನು ಮುಂದೆಲ್ಲ ಹೆಂಗಾರು ಇದು ಮಾಡ್ಕೋಬೋದು. ಈಗ ಅವರಿಂದ ನಮಗೂ ಲಾಭ ಅದೇ ಅನ್ನೋಷ್ಟೊತ್ತಿಗೆ ನಾವು ಒಂಚೂರು ಇದು ಮಾಡ್ಬೇಕಲ್ಲ. ಮರೆ ಅತ್ಲಾಗೆ ಎಂತ ಅದರಲ್ಲಿ ಎಂತ ಲಾಭನ? ಸರಿತ್ನೇ ಒಂದು ಪ್ಯಾಕೆಟ್ ತಂದಿದ್ರು, ಅಯ್ಯೋ ನಂಗಂತೂ ಚೂರು ಸೇರಿಲ್ಲ, ಅದು ಚೂರು ರುಚಿ ಇಲ್ಲ. ಅದನ್ನು ತಗೊಂಡು ನೀ ವ್ಯಾಪಾರ ಮಾಡ್ತೀನಿ ಅಂತ ಕೂತೀವಿ, ಏನು ಸುಮ್ಮನೆ ದುಡ್ಡು ದಂಡ ಮಾಡ್ಕೊಂತೀಯ ಎಂಥದ? ಇನ್ನು ಬಾಯಿ ರುಚಿಗಲ್ಲ, ಆರೋಗ್ಯ ಚೆನ್ನಾಗಿರಲಿ ಅಂತ ಅದನ್ನು ಕುಡಿಯೋದು ತಿನ್ನೋದು ಮಾಡ್ತಾರೆ. ನೀನು ಹೇಳೋದು ನೋಡಿದ್ರೆ ಆ್ಯಕ್ಚುಲಿ ನಿಮಗೂ ಒಳ್ಳೆಯದೇ. ಅದು ದಿನ ಬೆಳಗ್ಗೆ ಎದ್ದ ಕಾಫಿ ಕುಡಿಯೋ ಬದಲು ಅದರದ್ದೇ ಕಾಫಿ ಮಾಡ್ಕೊಂಡು ಕುಡಿಬೋದು. ಅಯ್ಯೋ ನಂಗೆ ಬೇಡಪ್ಪ, ನಂಗೆ ಬೇಡ. ಹಾಂ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಏನು ಸೌರಸ್ ಬದುಕೋದು ಬೇಡ. ಎಂದಾರು ಒಂದೇನು ಹೋಗೋದೇ ಅದಾರು ಕಾಣಲ್ಲ. ನೀ ಎಂತ ಅಲ್ಲಿಗೆ ಹೋಗೋನ್ನ ಇಲ್ಲಿಗೆ ಬರೋಕ್ಕೆ ಹೇಳ್ತೀಯ? ಆದರೂ ಸಚಿನ್, ಹಿಂಗೆ ಎಂಥ ಕೆಲಸ ಮಾಡೋಕ್ಕೆ ಹೋದರೆ ಹಿಂಗೆ ಹೇಳ್ತೀಯ ಅಂತ ಹೇಳಬೇಡ. ಇನ್ನೊಂದು ಸತಿ ಜ್ಞಾನ ಮಾಡು, ಅದರಲ್ಲಿ ಏನಾರು ಲಾಭ ಆಗೋದು ಹೌದನ? ಅಲ್ಲಿಂದ ಇಲ್ಲಿಗೆ ಬಂದು ಈಗ ಎಷ್ಟು ಒಳ್ಳೆ ಹೆಸರಿತ್ತು ಊರಲ್ಲೆಲ್ಲ, ಓದ್ಕೊಂಡಾನೆ, ದೊಡ್ಡ ಕೆಲಸದಲ್ಲದಾನೆ, ಇಂಜಿನಿಯರ್ ಅಂಥೇಳಿ. ಅವನು ಬಂದು ಇಲ್ಲಿ ಹಿಂಗೆ ವ್ಯಾಪಾರ ಮಾಡ್ತಾನೆ ಅಂದರೆ ಜನ ಎಲ್ಲ ಒಂಥರ ನಗಾಡಲ್ಲ ಅನ್ಸತ್ತಿನ. ಅದು ಮನೆಗೆ ಹೋಗ್ತೀನಿ, ಅಲ್ಲಿ ಕೂತು ಮಾತಾಡಿ ಬರ್ತೀನಿ ಅಂತೀಯ. ಅಮ್ಮ, ನಿಮ್ಗೆ ಎಷ್ಟು ಸತಿ ಹೇಳಲಿ ನಾನು? ನೀವು ಇಲ್ಲಿದ್ದೀರಿ, ಅದ್ರ ಬೆಲೆ ಗೊತ್ತಿಲ್ಲ. ಅದಕ್ಕೆ ಹೇಳ್ಯಾರ ಕೇಳಿ ನಾನು. ಮಡಕೆಯಲ್ಲೇ ಹುರಿದು ನೆರಳಲ್ಲಿ ಒಣಸಿ ಎಲ್ಲ ಭಾಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರಂತವ್ರು. ಇದು ಮತ್ತೆ ಬೇರೆ ಒಂದು 2 ಹತ್ರನೂ ವಿಚಾರಿಸಿದೆ ನಾನು. ಇಲ್ಲಿ ತಗೊಂಡವ್ರ ಹತ್ರನೂ ವಿಚಾರಿಸಿದೆ. ಅವರು ಹೇಳ್ತಾರೆ ತಗೊಂಡವ್ರು ಯಾರು ಮತ್ತೊಂದು ಸತಿ ಬೇಡ ಅಂತ ಹೇಳಲ್ಲ ಅಂತ, ಅಷ್ಟು ಚೆನ್ನಾಗಿ ಮಾಡ್ತಾರಂತೆ ಗೊತ್ತಾನ. ಬೆಂಗಳೂರಲ್ಲೆಲ್ಲ ಅದಕ್ಕೆ ಎಷ್ಟು ಬೆಲೆ ಇರ್ತದೆ ಗೊತ್ತಾ?
ಈ ಥರ ಮಾಡಿ ಮಲೆನಾಡಲ್ಲಿ ಮಾಡಿಕೊಡ್ತಾರೆ ಮನೆಯಲ್ಲೇಯ ಅಂದರೆ ನಿಮಗೆ ಎಂಥರಾಗಲಿ ಅವ್ರು ತಲೆಗೆ ಕೊಡ್ಬೇಕು ಮಾತ್ರ. ಹಳ್ಳಿಲೇ ಇದ್ದು ಆ ಹೆಂಗಸು ಇದನ್ನೆಲ್ಲ ಮಾಡಬೇಕು ಅಂತ ಒಂದು ತಲೆಗೆ ಬಂತಲ್ಲ, ಸುಮ್ಮನೆ ಕೂತು ಟಿ ವಿ ಗಿವಿ ನೋಡ್ಕೊಂಡು ಕಾಲ ಕಳೆದ್ರೆ ಆಗೋಗ್ತಿತ್ತು. ಇಲ್ಲ ಏನಾರು ಒಂದು ಮಾಡಬೇಕು ಅಂತ ಮಾಡ್ಯಾರಲ್ಲ. ಲೆಕ್ಕ ಅಂದ್ರೆ ನಮ್ಮನೆಯಲ್ಲೂ ಏನಾರು ಮಾಡ್ಬೋದು, ಯಾವುದಕ್ಕೂ ಮನಸ್ಸೇ ಮಾಡಲ್ಲ ನೀವು. ಅಲ್ಲಿ ಇರೋ ತೋಟನೇ ನೆಟ್ಟಿಗೆ ನೋಡ್ಕೊಳಲ್ಲ, ಇದನ್ನೆಲ್ಲ ಇನ್ನೆಂತ. ಈಗಂತೂ ಗುಂಡದಾನೆ, ಅವನು ಹೆಲ್ಪ್ ಮಾಡ್ತಾನೆ. ಏನಾರು ಒಂದು ಈ ಥರದ್ದು ಮಾಡ್ಬೋದು ಮಾತ್ರ ಅಪ್ಪ. ಮಾಡ್ತದೋ ಇನ್ನತಿಗೆ ಅಂತದ ಮಾಡೋಕ್ಕೆ ಅಂಥೇಳಿ ಎಲ್ಲ ಅಂತ ಮೊನ್ನೆ ಹೇಳ್ತಿದ್ರು ನೋಡು. ಎಂತ ಅಂತ ಬಾಯ್ ಬಿಡಲ್ಲ ಅಂತ ಎಂಥದ ಶುರು ಮಾಡ್ತದೆ. ನನಗೆ ಅಂತ ಹೇಳಲ್ಲ, ನೀನು ಅಪ್ಪಗೆ ಹಂಗೆ ಗೊತ್ತಿದ್ರು ಗೊತ್ತಿರ್ಬೋದು. ಸುಮ್ಮನಿರೋ ಮಾರತಿ, ನನಗೆ ಅಂತ ನಿಂಗೆ ಗೊತ್ತಿಲ್ಲದಿದ್ದು ನಂಗೆ ಗೊತ್ತಿರೋದು ಹೆಂಗದ? ಹಿಂಗಿದ್ದು ಮಾತಾಡೋದಕ್ಕೆ ಸಿಟ್ಟು ಬರೋದು ನನಗೆ. ಅದಕ್ಕೂ ಎಂತಕ್ಕೆ ಸಿಟ್ಟು ಮಾಡ್ಕಿತ್ತೀರಿ ಮಾರ? ಮೊನ್ನೆ ಹಿಂಗೆ ಮಾತಾಡ್ತಾ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ಹೋಗಲಿ, ಎಂಥದ ಇದು ಗೊತ್ತಿಲ್ಲ ನಮಗೆ. ಈ ಒಬ್ಬ ಅಂತ ವ್ಯವಹಾರ ಮಾಡಬೇಕು, ದುಡ್ಡು ಬೇಕು ಬಂಡವಾಳ ಹಾಕೋಕ್ಕೆ ಅಂತ ಕೇಳ್ತಾನೆ. ನಿನ್ನ ಅಪ್ಪ 1 ರೂಪಾಯಿ ಕೊಡಲ್ಲ ಅಂತಾರೆ. ಯಾವನಾರು ಎಂತ ಮಾಡ್ತಾನೆ? ಯಾವ ಬಿಸ್ನೆಸ್ ಹೆಂಗೆ ಮಾಡೋಕ್ಕಾಗ್ತದೆ ದುಡ್ಡೇ ಇಲ್ಲದೆ? ಓ ಹೌದಾ? ಎಂಥರಾಗಲಿ ಅಣ್ಣಗೂ ಒಂದು ದುಡಿಬೇಕು ಅನ್ನೋ ಮನಸ್ಸು ಬಂದದಲ್ಲ, ಕೊಡೋಕ್ಕಾಗಲಪ್ಪ ದುಡ್ಡು. ಈಗ ಅಡಿಕೆ ಖರ್ಚು ಹಾಕಿದ್ಮೇಲೆ ಕೊಡಿ ಹೇಳ್ತೀನಿ. ಸಚಿನ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದು ಅವಳು ಹೇಳೋಳಿಗೂ ನಿಂಗೆ ಕೇಳೋನಿಗೂ ಸಮಾತದ ನೋಡು. ಇವ ಬಿಸ್ನೆಸ್ ಮಾಡೋ ಮಕ್ಕ ಇದು. ಹಂಗೆ ಹಿಂಗೆ ಯಾವ್ದಾರು ಹೇಳೆ ಮೇಲೆ ದುಡ್ಡು ತಗೊಂಡು ಮತ್ತೊಂದಿಷ್ಟು ತಿಂದು ಕುಡ್ದು ಹಲ್ಟಿಗೆ ಇಳಿಸೋಣ ಅಂತ ಅವನು ಹೇಳ್ತಾನೆ, ಇದು ನಂಬ್ತಾನೆ. ಇಲ್ಲ, ಈ ಸತಿ ಅವ ಭಾಳ ಒಂಥರ ತಲೆ ತಗೊಂಡೇ ಇದು ಮಾಡಿದ್ದ. 2 ದಿವಸ ಮಂಕಾಗಿ ಮನೇಲಿ ಕೂತಿದ್ದ ಗೊತ್ತೇನೋ, ದುಡ್ಡು ಕೊಡಲ್ಲ ಅನ್ನೋಕ್ಕೂ. ಈಗ ಅದು ಎಂಥದೋ ಒಂದು ಹಾಲಿಂದ ಇದೆಲ್ಲ ಮಾಡ್ತಾಯಿದ್ದೆ. ಈಗ ಮೊದಲೆಲ್ಲ ಅವನೇ ಹೋಗಿ ಹಾಲು ಕೊಟ್ಟು ದುಡ್ಡು ಇಸ್ಕೊಬತ್ತಿದ್ದೆ, ಈಗ ಅವೆಲ್ಲ ಕೈದಾಗಿದೆ. ನಿನ್ನ ಅಪ್ಪನೇ ಹೋಗಿ ತಗೊಬತ್ತಾರೆ. ಎಂಥದ್ದು ಇಲ್ಲ, ಬರೀ ಕೈಯಲ್ಲದಾನೆ. ಈಗ ಈಗ ಹಾಲು ಕರಿಯೋದು ಕೊಡೋದು ತಗೊಳೋದು ಹಂಗಂತೇಳಿ ಅದಕ್ಕೆ ಕೆಲಸದೆ. ಅದೀಗ ಎಂಥದ್ದು ಬಿಸ್ನೆಸ್ ಮಾಡೋದು ಬಿಟ್ಕೊಂಡು ಇವನ ಹತ್ರನೇ ಮಾಡಿಸ್ಬೋದು. ಅಷ್ಟು ಸಲೀಸ್ ಅದಕ್ಕೆ ಹೇಳ್ತದ, ನನ್ನ ಅಪ್ಪ ದುಡ್ಡು ಕೊಟ್ಟಿದ್ದು ನಾನು ಯಾಕೆ ಕೊಡಲಿ ಅಂತದೆ. ಅದಕ್ಕೆ ನಾನು ಸುಮ್ಮನೆ ಹಾಕ್ಕೊಂಡೆ ಅತ್ಲಾಗಿ. ಎಂತ ಹೊತ್ತಿಗೆ ಅಪ್ಪನ ಹತ್ರ ದುಡ್ಡು ಇಸ್ಕೊಳದ ನೀವು? ಅಪ್ಪ ಹಂಗೆ ಏನು ವ್ಯವಹಾರ ಮಾಡೋದಾದರೂ ನಮ್ಮನೆ ದುಡ್ಡಲ್ಲೇ ಮಾಡಿ. ಏನು ಚೆನ್ನಾಗಿರ್ತದೆ ಅವ್ರ ಹತ್ರ ಎಲ್ಲ ಇಸ್ಕೊಳದ? ಅದು ಹೇಳ್ಬೇಡ ನೀನು. ಮದುವೆ ಸುರ್ನಲ್ಲ ಎಂಥದ್ದು ಏನು ನಾವು ಕೇಳಲ, ಅಂಥದ್ದೇ ಆಗ್ಬೇಕು ಇಂಥದ್ದೇ ಆಗ್ಬೇಕು ಅಂತ. ಈಗ ಬಾಕಿದ್ದವರೆಲ್ಲ ನಮ್ಮೂರಲ್ಲೇ ಸುಮಾರು ಜನ ಹಾಗೆ ಇದು ಮಾಡ್ಯಾರೆ, ನಾವೆಂತ ಕೇಳಿವೆ. ಹಾಗೆ ಮದುವೆ ಮಾಡಿ ಕೊಟ್ಟಾರೆ, ಅವ್ರಿಗೆ ಒಳ್ಳೆ ಲಾಭ ಆಗ್ಯದ. ಅವಾಗ ಈಗ ಇಲ್ಲಿ ಕೊಟ್ಟರೆ ಏನೋ ಅವ್ರ ಮಗಳಿಗೆ ಮತ್ತೆ ಅಂತ. ಅಲ್ಲ ಅಮ್ಮ, ನಿಂಗೆ ಎಂತ ಆಗಿದೆ? ಎಂತ ಮಾತಂತ ಆಡ್ತೀಯ? ಏನೋ ನಮ್ಗೆ ದೊಡ್ಡ ಉಪಕಾರ ಮಾಡ್ದಾರ ಹಂಗೆ ಅವರಿಗೆ ಮದುವೆ ಆಗಿ. ಅವರೊಬ್ಬರನ್ನ ಕೊಡದೇ ಇದ್ದಿದ್ರೆ ಅಣ್ಣಂಗೆ ಮದುವೆ ಇತ್ತಾ? ಅದನ್ನು ಯೋಚನೆ ಮಾಡಿಯಾ? ಅದು ಅವ್ರು ಬಂದರಾರು ಈ ಮನೆಗೆ ಏನು ತೊಂದರೆ ಕೊಟ್ಟಾರೆ? ಅಷ್ಟು ಓದ್ಕೊಂಡ್ರು ಬರ್ಕೊಂಡ್ರು ಮನೆ ಎಷ್ಟು ಜವಾಬ್ದಾರಿಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆ ದನ ಕಟ್ಟೋದು ಹಾಲು ಕರಿಯೋದು ಯಾರು ಮಾಡ್ತಾರಮ್ಮ? ಈಗ ಮತ್ತೆ ಅವ್ರ ಅಪ್ಪ ದುಡ್ಡು ಕೊಟ್ಟರೆ ಅವ್ರ ಮಗಳಿಗೆ ಕೊಡ್ತಾರೆ ಅಂತ. ಯಾಕೆ ನಿಮಗೆ ಮಗಲ್ಲ? ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ? ಅವರಪ್ಪ ಮಗಳಿಗೆ ಕೊಡಬೇಕು, ನೀವು ನಿಮ್ಮ ಮಗಗೆ ಎಂತ ಕೊಡ್ತಿದ್ದೀರಿ? ಅದನ್ನು ನಾನು ಹೇಳಿ ಸೋತೆ. ನಿನ್ನ ಅಪ್ಪಗೆ ಹೇಳು, ನಾನೆಂತ ಮಾಡಲಿ? ಸುಮ್ಮನಿರೇ. ಆದ್ರೆ ಅಪ್ಪ ದುಡ್ಡು ಕೊಟ್ಟರೆ ಯಾವ್ದಾವ್ದಕ್ಕೆ ಇದು ಮಾಡಬೇಕು ಹಂಗೆ 1 ರೂಪಾಯಿ ಹಾಳು ಮಾಡ್ತಿದ್ದಂಗೆ ಮಾಡ್ತದೆ. ನಿನ್ನ ಮಗ ಹಂಗಂತೇಳಿ ಹಾಗೆ ಬಿಟ್ಟಿರೋಕ್ಕಾಗಲ್ಲ ಅಪ್ಪ. ಏನಾರು ಒಂದು ಇದು ಮಾಡ್ಬೇಕಾಗ್ತದೆ. ಈಗ ನೀವು ಅವನು ಸೇರೆ ಮಾಡಿಬೇಕಾರೆ. ಈಗ ಬರೀ ಅಡಿಕೆ ತೋಟ ಎಲ್ಲ ನಂಬ್ಕೊಂಡು ಕೂತ್ರೆ ಆಗೋದೇ ಇಲ್ಲ. ಎಲ್ಲರೂ ಹೇಳ್ತಾರೆ ಈ ಸರಿನೂ ಮತ್ತೆ ರೋಗ ಬರ್ತದೆ, ಮುಂದಿನ ವರ್ಷಕ್ಕೂ ಅಡಿಕೆ ಆಗೋ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಗುಮಾನಿ. ನಮ್ಮವೇ 2-3 ಹೆಡ್ಲು ಕೆಳಗೆ ಜೋತ್ಗೂ ಬಿದ್ದವೆ. ಅಡಿಕೆ ಉಳ್ದ ಹೆಡ್ಲು ಕೆಂಪತ್ತ ಬಂದವೆ. ಈ ಸರಿನಾರು ಹಂಗಾರು ಅಡ್ಡಿಲೇನೋ ಅಂತ ಮಾಡಿದ್ದೆ. ಬೇಸಾಯ ಮಾಡಿದ್ದು ದಂಡ ಆಗ್ತದನೋ ಅಂತ ಕಾಣ್ತಾ ಇದೆ ನನಗೆ.
ಹಾಂ ಮತ್ತೆ ಬೇರೆ ಏನಾದ್ರು ಯೋಚನೆ ಮಾಡ್ಬೇಕಲ್ಲ ಅಪ್ಪ, ಇದನ್ನೇ ನಂಬ್ಕೊಂಡು ಇರೋಕ್ಕಾಗ್ತದ? ಎಂತ ಮಾತಾಡ್ತಿ ಸಚಿನ ನೀನ? ಬೇರೆ ಎಂತಾರು ಮಾಡ್ಬೇಕಂದ್ರೆ ಎಂತದ್ನ? ಹಂಗೇನು ನಾವು ಬಿಸ್ನೆಸ್ ಮಾಡ್ಬೇಕು ಅಂದು ಕೂಡಲೇ ಏನು ಮ್ಯಾಲಿಂದ ಬಂದು ಉದುರ್ತದ? ಅಲ್ಲಿ ಎಲ್ಲರೂ ಎಲ್ಲ ಬಿಸ್ನೆಸ್ ಮಾಡಾರಯ್ಯ. ಒಂದ್ಸತಿ ಕಾಣಬಾರ್ದು ಅಡಿಕೆ ವ್ಯಾಪಾರ ಮಾಡ್ತೀನಿ ಅಂತ ಹೋಗಿ ಪೂರ್ತಿ ₹1 ಇಲ್ಲದಂಗೆ ದಂಡ ಮಾಡ್ದ. ಈಗ ಯಾವ ನಂಬಿಕೆ ಮೇಲೆ ಇವನಿಗೆ ಕೊಡೋದು? ಯಾವ ನಂಬಿಕೆ ಮೇಲೆ ಕೊಡಕ್ಕೆ ಮಾಡೋದಾರು ಯಾವ ವ್ಯವಹಾರ ಮಾಡೋದು ಬೇಕತ್ತಲ್ಲ? ಏನು ಮಾಡೋಕ್ಕಾಗ್ತದೆ? ವ್ಯವಹಾರ ಮಾಡೋಕ್ಕೆ ಬರಗಲ್ಲಪ್ಪ. ಅದು ಹಾಳೆ ತಟ್ಟೆ ಮಿಷನ್ ತರ್ಬೋದು, ಹಾಳೆ ತಟ್ಟೆ ಮಾಡೋದು. ಇಲ್ಲ ಪೇಪರ್ ತಟ್ಟೆ ಮಾಡ್ತಾರೆ, ಅದ್ರೂ ತಂದು ಅದನ್ನು ಬೇಕಾದ್ರೆ ಮಾಡ್ಬೋದು. ಗುಂಡಿರೋದ್ರಿಂದ ನೀವು ಯಾವ ಕೆಲಸಕ್ಕಾದ್ರೂ ಧೈರ್ಯ ಮಾಡ್ಬೋದು. ನೀವು ಮನ್ಸು ಮಾಡಲ್ಲ ಅಷ್ಟೇ. ಸುಮ್ಮನೆ ನಾನೇ ಊರ ಕಡೆ ಬಂದು ಇವನ್ನೇನಾದ್ರು ಮಾಡ್ಬೋದನೋ ಅಂತ ಯೋಚನೆ ಮಾಡ್ತಿದ್ದೀನಿ ಒಂದೊಂದ್ಸತಿ. ಎಂತ ಸುಮ್ಮನಿದ್ದು ಬಿಡು. ಹುಚ್ಚು ಅಂದಾರೆ ಯಾರು ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋದನ್ನು ಬಿಟ್ಕೊಂಡು ಇಲ್ಲಿ ಬಂದು ಎಂಥದ ಇದನ್ನೆಲ್ಲ ಏನು ಮಾಡ್ತೀನಿ ಅಂತೀಯಲ್ಲ. ಸುಮ್ಮನಿದ್ದು ಬಿಡು ಸಚಿನ. ಅಯ್ಯೋ, ಮತ್ತೆ ಜನಕ್ಕೂ ಮಾತಾಡೋಕೆ ಶುರು ಮಾಡ್ತಾರೆ ಹಂಗೆ ಹಿಂಗೆ ಅಂತ. ನೀವು ಓದಿದ್ದೇ ಸುಳ್ಳು ಅಂದರು ಅಂದರೆ ಆ ಥರ ಒಂದು ಎಂತ ಮಾಡಬೇಡ ಮರೆ. ಜನ ಹಿಂಗಿದ್ರು ಹೇಳ್ತಾರಮ್ಮ, ಅವ್ರು ಹೇಳ್ತಾರೆ ಅಂಥೇಳಿ ನಾವು ಇದು ಮಾಡೋಕ್ಕಾಗಲ್ಲ. ನಮ್ಮ ಅನುಕೂಲಕ್ಕೆ ಏನು ಸರಿ ಆಗ್ತದೋ ಹಂಗಿರ್ಬೇಕು ಅಷ್ಟೇ. ನಾ ಹೇಳಿದ್ದಷ್ಟೇ, ನಾನೇನು ಬರಲ್ಲ, ಸುಮ್ಮನೆ ಮಾತಿಗೆ ಹೇಳಿದ್ದು. ಮಾತಿಗೆ ಹೇಳ್ದೋ ಎಂತಕ್ಕೆ ಹೇಳ್ದೋ ಆ ಥರದ ಆಲೋಚನೆ ಏನಾರು ಇದ್ರು ತಲೆಯಲ್ಲಿ ತೆಗೆದು ಹಾಕ್ಬಿಡು ಸಚಿನ. ಎಂತ ಪೇಪರ್ ತಟ್ಟೆ ಈಗ ಅನಿಲ, ಅಂಡಪ್ಪಣ್ಣ, ಇವು ಪಾಪಣ್ಣ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ ಅದನ್ನು. ಅವು ಮಾಡೋಕ್ಕೆ ಮತ್ತೊಂದು ಹೆಸರು ಶೇಖರ ಮತ್ತೊಂದು ತಂದಿಟ್ಟು ಅವನ ಮಗ ಮಾಡೋದು. ಈಗ ಯಾರಿಗೆ ಎಷ್ಟು ಫಂಕ್ಷನ್ ಆಗ್ತದೆ ಊರಲ್ಲಿ ಬೇಕಾತಲ್ಲ. ಅರೆ ಅವರಿಬ್ಬರಿಗೆ ಸಾಧಾರಣಕ್ಕೆ ಆತ ಅದಿಯಂತ ವ್ಯಾಪಾರ. ಇದು ಹಾಳೆ ತಟ್ಟೆ ಮಿಚ್ಚಿನ ರಘುವೀರ ಮಾಡಬೇಕು ಅಂತಿದ್ದ, ಒಂದು ದೊಡ್ಡ ರೀತಿಲೇ ಮಾಡಬೇಕು ಅಂತಿದ್ದೆ. ಮತ್ತು ಅವ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಅದನ್ನೇ ತಂದ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ಹೇಳೋದಲ್ಲ, ಕಷ್ಟ ಕಾಲದಲ್ಲೆಲ್ಲ ಭಾಳ ಹೆಲ್ಪ್ ಮಾಡೇನೆ. ಈಗ ಅವನು ಇದಕ್ಕೆ ನಾನು ಅಡ್ಡ ಹೋದಂಗೆ ಆಗ್ತದೆ. ಇಂಥದ್ದು ಮಾಡ್ಬೋದು ಅಂತ ಹೇಳಿದ್ದು ನಾನು, ಇದನ್ನೇ ಮಾಡಬೇಕು ಅಂತ ಅಲ್ಲ. ಅದು ಬಿಟ್ಟರು ಬೇರೆ ಏನಾದ್ರು ಸಿಗ್ತದೆ ಅಪ್ಪ, ನೋಡ್ಬೇಕು ಏನು ಮಾಡ್ಬೋದು ನಾವು ಅಂತ ಕೂತು ಯೋಚನೆ ಮಾಡಬೇಕು. ಎಲ್ಲರೂ ಕೂತು ಒಂದ್ಸರಿ ಮಾತಾಡಬೇಕು. ಅವಾಗ ಒಂದಲ್ಲ ಒಂದು ಐಡಿಯಾ ಏನಾದ್ರು ಹೊಳಿತದೆ. ಹಾಂ ಸರಿ ಬಿಡಿ, ಹೇಳ್ತೀನಿ ಬಂದರೆ ಸಚಿನಣ್ಣ ಮನೆಗೆ ಬಂದರೆ ಅವ್ರ ಹತ್ರ ಹೇಳ್ತೀನಿ. ಸಚಿನಣ್ಣ ಸರಿತಕ್ಕ ಫೋನ್ ಮಾಡಿದ್ರು, ಅವ್ರ ಮನೆಯವ್ರು ಹೇಳಿದ್ರಂತೆ, ಇಲ್ಲಿ ನಮ್ಮ ಮನೇಲಿ ಇವ್ರೋಗಿ ಹೇಳ್ಯಾರಂತೆ ನಮ್ಮ ಮನೆಗೆ ತಂದು ಕೊಟ್ಟರೆ ನಾವು ಇಲ್ಲಿಂದ ಕಳಿಸ್ತೀವಿ ಅಂತ. ನಾನು ಬೇಡ ಅಂದೆ. ಎಷ್ಟಂದ್ರೆ ಇಲ್ಲಿ ನಾವಾದರೂ ಇಲ್ಲಿ ಬಸ್ಸಿಗೆ ಕೊಡಬೇಕು, ಇಲ್ಲ ಬೇರೆ ಏನಾದ್ರು ಮಾಡಬೇಕು. ಅವರಾದರೂ ಅದನ್ನೇ ಮಾಡೋದು. ಇಲ್ಲಿಗೊಂದ್ಸರಿ ಎಂತಕ್ಕೆ ತರೋದು? ಅದಕ್ಕೆ ನೀವು ಅವ್ರ ಹತ್ರನೇ ಮಾತಾಡಿ ಅಂದೆ. ಹ್ಞೂ ಫೋನ್ ಮಾಡ್ತೀನಿ ಅಂದರು. ಹೇಳಿದೆ ಇಲ್ಲಿ ಬಂದರೆ, ಮನೆಗೆ ಬಂದರೆ ಫೋನ್ ಮಾಡಿ ಮಾತಾಡಿ ಅಂದೆ. ಓ ಹೌದಾ? ಯಾರು ಅಣ್ಣ ಹೇಳಿದ್ದಂತ? ಬೇಡಪ್ಪ, ಇಲ್ಲಿಗೆ ಒಂದ್ಸತಿ ನಮ್ಮನಿಗೆ ಒಂದ್ಸತಿ ತಂದು ಮತ್ತಲ್ಲಿಗೆ ಹೋದ ಬೇಡ. ಅಲ್ಲೇ ಅವರೇ ಡೈರೆಕ್ಟ್ VRL ಮಾಡ್ಬೋದು, ಯಾವ್ದಾದ್ರು ಬಸ್ ಒಂದು ಮಾತಾಡ್ಕೊಂಡ್ರೆ ಅದಕ್ಕೆ ಇದು ಮಾಡ್ಬೋದು. ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಲ್ಲ, ಅವ್ರಿಗೆ ಹೇಳಬೇಕಿತ್ತು ನಿಮ್ಮನೆಗೆ ಬತ್ತಾದರೆ ಈಗ ಅಂತ. ಹೌದಾ? ನೀವು ಹೋಗಿದ್ದೀರಾ ಅವ್ರ ಮನೆಗೆ? ಹ್ಞೂ, ಅದೇ ಹೇಳ್ತಿದ್ದೀನಿ. ಅಪ್ಪನ ಹತ್ರ ಅಣ್ಣಾಗಲಿ ನೀವಾಗಲಿ ಯಾರು ಬನ್ನಿ ಅಂತೇಳಿ ಅವ್ರು ನಾವು ಬರಲ್ಲ ಅಂತ ಇದ್ದಾರೆ. ಹಾಗೆ ಯಾರೊಬ್ಬರ ಜೊತೆಗೆ ಬೇಕು ಅನ್ನಂಗಿದ್ರೆ ನಾ ಬರ್ತೀನಿ ಸಜಿನಣ್ಣ, ನಾನು ಬರ್ತೀನಿ. ನಾನು ಸರಿತಕ್ಕರ ಮನೆಗೆ ಹೋಗದೆ ತುಂಬ ದಿನ ಆಯ್ತು. ಆಯ್ತಾಯ್ತು, ಇದೊಂದು ಕಮ್ಮಿ ಆಗಿತ್ತೇನ. ಎಂತಕ್ಕಪ್ಪ ಅಲ್ಲಿಗ ಸಚಿನಗೊಬ್ಬನಿಗೆ ಹೇಳಿದ್ದು ಭಾಷೆ ಬರಲ್ಲ. ಒಳ್ಳೆ ಕೆಲಸ ಆತಿಗೆ, ನಾನು ನೀವೇ ಹೋಗೋಣ. ಓ ನನಗಿದು ಹೊಳಿಲೇ ಇಲ್ಲ. ನಾ ಸುಮ್ಮನೆ ಇವ್ರನ್ನೆಲ್ಲ ಕೇಳ್ತಾ ಇದ್ದೀನಿ. ಹೋಗೋಣ. ಎಷ್ಟೊತ್ತಿಗೆ ಹೋಗೋಣ? ನೀವು ಎಷ್ಟೊತ್ತಿಗೆ ಹೇಳಿದ್ರೆ ನಾ ರೆಡಿ ಆಗ್ತೀನಿ, ನಂದೇನು ತೊಂದರೆ ಇಲ್ಲ. ಬಾಲೆ ಕರ್ಕೊಂಡು ಹೋಗೋದಾ ಇಲ್ಲೇ ಬಿಟ್ಟು ಹೋಗೋದಾ ಅಮ್ಮ?
ಯಾಂತದ ಮರತೆ ಒಂದೊಂದ್ಸತಿ ಹಠ ಮಾಡೋಕ್ಕೆ ಶುರು ಮಾಡ್ದೆ ಅಂದರೆ ಎಷ್ಟೆಷ್ಟು ಏನು ಮಾಡಿದ್ರು ಒಳ್ಳೇದೇ ನಿಲ್ಸಲ್ಲ. ಪಕ್ಕನ ಬರೋದಾದ್ರೆ ಬಿಟ್ಟೆ ಹೋಗೋ, ತಡ ಆಗ್ತದೆ ಏನಂಗಿದ್ರೆ ಕರ್ಕೊಂಡೇ ಹೋಗಿ ಮರತಿ. ತಡ ಏನಾಗಲ್ಲ ಅಮ್ಮ, ಹೋಗೋದು ಒಂದೆರಡು ಮಾತಾಡ್ಕೊಳೋದು ಬರೋದು. ನಾವೇನು ಅವ್ರ ಮನೇಲಿ ಊಟ ತಿಂಡಿ ಮಾಡ್ತಾ ಕೂರಲ್ಲ. ಅವ ಇಲ್ಲೇ ಇರಲಿ ಬಿಡು. ಅಲ್ಲಿ ಬಂದರು ಕೊನೆಗೆ ಜೋರು ಹಠ ಮಾಡೋಕ್ಕೆ ಶುರು ಮಾಡಿದ್ರೆ ನಮಗೆ ಮಾತಾಡೋಕ್ಕೂ ಆಗಲ್ಲ, ಎಂತ ಆಗಲ್ಲ. ನಾವು ಬೇಗ ಹೋಗಿ ಬೇಗ ಬರ್ತೀವಿ, ಇಲ್ಲೇ ಇರಲಿ ಬಿಡು.